ಹಾಯ್ ಹಲೋ ನಮಸ್ಕಾರ. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದು ಸ್ಕೋಡಾದ ಕೈಲಾಕು. ಸೊ ಕೈಲಾಕ್ ಅಂದರೆ ನಿಮಗೆ ಕೈಲಾಶ್ ಅಂತ ಸಂಸ್ಕೃತ ವರ್ಡಿಂದ ಕ್ರಿಸ್ಟಲ್ ಅಂತ ಇದು ಮಾಡಿದ್ದಾರೆ. ಸೊ ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ಗೆ ಹೊಸ್ದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ಸ್ಕೋಡಾ ಕೈಲಾಕ್ನ ಡ್ರೈವ್ ರಿವ್ಯೂಗೆ ಬಂದಿದ್ದೀವಿ. ಸೊ ಓವರಾಲ್ ಸ್ಟಾರ್ಟಿಂಗ್ ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸು ಮತ್ತು ಇಂಜಿನ್ ಏನೇನಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಿಮಗೆ 1 ಲೀಟರು 3 ಸಿಲಿಂಡರು ಟರ್ಬೋ ಚಾರ್ಜರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ವಿತ್ TSI ಆಪ್ಷನ್ಸ್ ಕೂಡ ಬರುತ್ತೆ. ಇದೊಂಥರ ಕುಶಾಕ್ ಇಂಜಿನ್ನೇ ಪ್ಲೇಸ್ ಮಾಡಿದ್ದಾರೆ ಅಂತ ನೋಡ್ಬೋದು. ಹಾಗೆ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು 114 bhp ಪವರ್ ಬರುತ್ತೆ. ವಿತ್ ನಿಮಗೆ 178 Nm ಟಾರ್ಕ್ ಬರುತ್ತೆ. ಇದರಲ್ಲಿ ನಿಮಗೆ ಟ್ರಾನ್ಸ್ಮಿಷನ್ ಟೈಪ್ಸ್ ಬಂದು ನಿಮಗೆ 2 ಟೈಪ್ಸ್ ಬರುತ್ತೆ. ಸೊ ಇದರಲ್ಲಿ 6 ಸ್ಪೀಡ್ ಆಟೋಮೆಟಿಕ್ ಮತ್ತು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ನಾವಿವತ್ತು ಡ್ರೈವ್ ಮಾಡ್ತಾ ಇರೋದು ಬಂದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು. ಸೊ ಓವರಾಲ್ ಮೈಲೇಜ್ ನೋಡಿದ್ರೆ ನಿಮಗೆ ಮ್ಯಾನ್ಯುಯಲಲ್ಲಿ 19.68 ಬರುತ್ತೆ. ವಿತ್ ನಿಮ್ಗೆ ಆಟೋಮೆಟಿಕ್ ಬಂದರೆ 19 ಬರುತ್ತೆ. ARI ಮೈಲೇಜು ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿರೋದು. ಸೊ ಹಾಗೆ ಡ್ರೈವ್ ರಿವ್ಯೂಗೆ ಬರೋದಾದರೆ ಸ್ಟೇರಿಂಗಿಂದ ಹಿಡಿದು ಮತ್ತು ನಿಮಗೆ ಕ್ಲಚ್ಚು, ಬ್ರೇಕು, ಹಾಗೆ ಗೇರ್ದೆಲ್ಲ ಸ್ಮೂತ್ನೆಸ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜರ್ಮನ್ ಗಾಡಿ ಆಗಿರೋದ್ರಿಂದ ನಿಮಗೆ ಡ್ರೈವ್ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋದಾದ್ರೆ ನೀವು ಸ್ಟೇರಿಂಗ್ ಬ್ಯಾಲೆನ್ಸು ಅಷ್ಟೇ, ಹಾಗೆ ವಿತ್ ಪರ್ಫಾರ್ಮೆನ್ಸು ಅಷ್ಟೇ. ನೀವು ಒಂದು ಏನೇ ಪುಲ್ ತೊಗೊಳ್ಳೋದೇ ಆದರೂ ಸೊ ಟರ್ಬೋ ಚಾರ್ಜ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪುಲ್ ತೊಗೊಳ್ಳೋದು ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಮ ಗಾಡಿ ಯಾವ ರೀತಿ ಪಿಕಪ್ ತೊಗೋತಾ ಇದೆ. ವಿತ್ ಕ್ಲಚ್ಚು ಬ್ರೇಕು ಎಲ್ಲ ಸ್ಮೂತ್ನೆಸ್ಸು ಅಷ್ಟೇ ತುಂಬ ಸಖತ್ ಕಂಫರ್ಟ್ ಅಂತಲೇ ನೋಡ್ಬೋದು ನೀವು. ಸೊ ನಿಮ್ಗೆ ಸ್ಟೇರಿಂಗ್ ನೋಡಿದ್ರೆ ಸ್ಟೇರಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ವಿತ್ ಡ್ರೈವು ಅಷ್ಟೇ, ನೀವು ಆರಾಮಾಗಿ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ತುಂಬ ಚೆನ್ನಾಗಿ ಆರಾಮಾಗಿ ಕಂಫರ್ಟಾಗಲ್ಲಿ ಡ್ರೈವ್ ಮಾಡ್ಬೋದು. ಸೊ ಇದ್ರ ರೈವಲ್ಸ್ಗೆಲ್ಲ ಹೋಲಿಸಿದ್ರೆ ನೀವು ರೈವಲ್ಸ್ಗಳಲ್ಲಿ ಎಲ್ಲ ಮಿಡ್ ಎಂಡ್ ವೇರಿಯಂಟು ಇಲ್ಲ ಟಾಪ್ ಎಂಡ್ ವೇರಿಯಂಟ್ಗಳಲ್ಲಿ ಟರ್ಬೋ ಪವರ್ ಬರುತ್ತೆ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಬೇಸ್ ಎಂಡ್ ವೇರಿಯಂಟಿಂದನೇ ಟರ್ಬೋ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು, ಟರ್ಬೋಲ್ಲೂ ಅಷ್ಟೇ ನಿಮಗೆ ಸಖತ್ ಫೀಲ್ ಕೊಡುತ್ತೆ, ಮಜಾ ಕೊಡುತ್ತೆ. ಯಾರ್ಯಾರು ಜರ್ಮನ್ ಗಾಡಿಗಳನ್ನ ಇಷ್ಟಪಡ್ತೀರಾ ಅವ್ರಿಗೆಲ್ಲ ತುಂಬ ಸಖತ್ ಫೀಲ್ ಕೊಡುತ್ತೆ. ಸೊ ಪಿಕಪ್ ನೋಡ್ಬೋದು ನಿಮಗೆ ಗಾಡಿ ಯಾವ ರೀತಿ ತೊಗೊಳುತ್ತೆ ಅಂತ. ಸೊ ಒಂದು ಏನಿಲ್ಲ, ಒಂದು ಗೇರ್ ಡೌನ್ ಮಾಡಿ ನೀವು ಓವರ್ಟೇಕ್ ಮಾಡೋದೇ ಆಗಲಿ, ಸೊ ಅದೆಲ್ಲ ತುಂಬ ಸಖತ್ ಫೀಲ್ ಕೊಡುತ್ತೆ. ಅವೆಲ್ಲ ಗಾಡಿಗಳು ಪಿಕಪ್ಪಲ್ಲಿ ಸಖತ್ತಾಗಿ ಕೊಡುತ್ತೆ. ಸೊ ನಾವಿವತ್ತು RV ಕಾಲೇಜ್ ಹತ್ರ ಇರೋ ಸ್ಕೋಡಾ ಶೋರೂಮ್ ಬಂದಿದ್ದೀವಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮದು ಶೋರೂಮ್ದು ಡೀಟೇಲ್ಸ್ ಬೇಕು ಅಂದರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನೇ ಕ್ವೈರೀಸ್ ಇದ್ರು ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಓವರಾಲ್ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಇಂಜಿನ್ ಸ್ಪೆಕ್ಸ್ ಬರೋದಾದ್ರೆ 1 ಲೀಟರ್ TSI ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು. ವಿತ್ 3 ಸಿಲಿಂಡರ್ ಬರುತ್ತೆ. ನಿಮಗೆ ಬೇಸ್ ವೇರಿಯಂಟಿಂದನೇ ಟರ್ಬೋ ಇಂಜಿನ್ ಬರುತ್ತೆ ಇದರಲ್ಲಿ ಗಾಡೀಲಿ. ಪವರ್ ಬಂದು 85 PS ಪವರ್ ಬರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದು ನಿಮಗೆ 178 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಔಟರ್ ನೀವು ನೋಡೋದಾದ್ರೆ ಫ್ರಂಟ್ ಲುಕ್ ಬಂದು ನಿಮಗೆ ಸ್ಕೋಡಾ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಗ್ರಿಲ್ ಬರೋದಾದ್ರೆ ನೀವು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ವಿತ್ ಕೈಲಾಕ್ ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ. ಸೊ ವಿತ್ ಬ್ಯಾಡ್ಜಿಂಗಲ್ಲಿ ನೀವು ನಂಬರ್ ಪ್ಲೇಟ್ ಜಾಗದಲ್ಲಿ ಬ್ಯಾಡ್ಜಿಂಗ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟ್ ಸ್ಕಿಡ್ ಪ್ಲೇಟ್ಸ್ ಬರೋದಾದ್ರೆ ಸೊ ಸಿಲ್ವರ್ ಟಚಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಏರ್ವೆಂಟ್ಸ್ಗೋಸ್ಕರ ನಿಮಗೆ ಇಲ್ಲಿ ಸ್ವಲ್ಪ ಲೋಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ಹಾಗೆ ಬಂಪರ್ ನಿಮಗೆ ಡ್ಯುಯಲ್ ಟೋನಲ್ಲಿ ಬರುತ್ತೆ. ಸೊ ಪೇಂಟೆಡ್ ಮತ್ತು ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಬರುತ್ತೆ. ವಿತ್ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸ್ಕೋಡಾ ಕ್ರಿಸ್ಟಲ್ ಲೈಟಿಂಗ್ಸ್ ಕೂಡ ಸಿಗುತ್ತೆ ಇಲ್ಲಿ ವಿತ್ ಪ್ರೊಜೆಕ್ಟೆಡ್ ಲ್ಯಾಂಪು. ಹಾಗೆ ಕಾರ್ನರಿಂಗ್ ಲ್ಯಾಂಪ್ಸ್ ಕೂಡ ಸಿಗುತ್ತೆ. ಸೊ ನಿಮ್ಗೆ ಏನಾರ ಗಾರ್ಡ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಕಾರ್ನರಿಂಗಲ್ಲಿ ಲ್ಯಾಂಪ್ಸು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಸೈಡ್ ವ್ಯೂ ಬರೋದಾದ್ರೆ ನೀವು ನೋಡ್ತಾ ಇರ್ಬೋದು, ಒಂದು 4 ಮೀಟರ್ ಕಾಂಪ್ಯಾಕ್ಟ್ SUV ಟೈಪಲ್ಲಿ. ಸೊ 4 ಮೀಟರ್ ಲೆಂತಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಟೋಟಲ್ ಓವರಾಲ್ ಲೆಂತ್ ಬಂದು ನಿಮಗೆ 3995 ಬರುತ್ತೆ ಅಂತ ಹೇಳ್ಬೋದು. ಸೊ ವೀಲ್ ಬೇಸ್ ನೋಡಿದ್ರೆ ನಿಮಗೆ ಕುಶಾಕ್ಗಿಂತ 85 mm ವೀಲ್ ಬೇಸ್ ಕಮ್ಮಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ವೀಲ್ಗೆ ಬರೋದಾದ್ರೆ ಸೊ ವೀಲ್ ಸೈಜ್ ಬಂದು ನಿಮಗೆ 205/55/R17 ಇಂಚು 17 ಇಂಚ್ ಅಲೈ ವೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅಲೈ ನೋಡ್ತಾ ಇರ್ಬೋದು ಡ್ಯುಯಲ್ ಟೋನಲ್ಲಿ ಮಸ್ತಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಫ್ರಂಟ್ ಡಿಸ್ಕು, ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಡೋರ್ ಸೈಡ್ ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫುಲ್ ಓವರಾಲ್ ನಿಮಗೆ ಫುಲ್ ಗಾಡಿ ಸುತ್ತ SUV ಲುಕ್ ಬರಲಿ ಅಂದ್ಬಿಟ್ಟು ಕ್ಲಾಡಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ORVMಗೆ ಬರೋದಾರೆ ನೀವು ಬಾಡಿ ಕಲರ್ ಪೇಂಟೆಡ್ ORVM ಬರುತ್ತೆ. ವಿತ್ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಇಲ್ಲೊಂದು ಸ್ವಲ್ಪ ಮ್ಯಾಟ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನಿಮಗೆ 189 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಅಂತ ಹೇಳ್ಬೋದು.
ಸೊ ಹಾಗೆ ಡೋರ್ ಹ್ಯಾಂಡಲ್ಸ್ ಬಂದು ನಿಮಗೆ ಒಂದಷ್ಟು ಕ್ರೋಮ್ ಸ್ಟ್ರೈಪ್ಸ್ ಕೊಟ್ಟು ಮತ್ತು ಬಾಡಿ ಕಲರು ಮತ್ತು ಕ್ರೋಮ್ ಸ್ಟ್ರೈಪ್ ಡ್ಯುಯಲ್ ಟೈಪಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ರಿಕ್ವೆಸ್ಟ್ ಸೆನ್ಸಾರ್ದು ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ನಿಮಗೆ ಡ್ರೈವರ್ ಸೈಡು ಮತ್ತು ಪ್ಯಾಸೆಂಜರ್ ಸೈಡು ಎರಡು ಸೈಡಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಹಾಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 45 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಡ್ರೈವರ್ ಸೈಡು ಮತ್ತು ಕೋ ಡ್ರೈವರ್ ಸೈಡು ಎರಡು ಸೈಡು ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಫ್ರಂಟ್ ನಿಮಗೆ ಎರಡು ಸೈಡು ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯರ್ ಸೈಡ್ ಲುಕ್ ಬರೋದಾರೆ ನೀವು ಸೊ ಸ್ಕೋಡಾ ಬ್ಯಾಡ್ಜಿಂಗು ಮತ್ತು ಕೈಲಾಕ್ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದರೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಏನು ಸ್ಪಾಯ್ಲರ್ದು ಇದು ಕ್ಲೈಡಿಂಗ್ ಬಂದಿದ್ದಿಲ್ಲ ಅದೇ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಟೈಲ್ ಲ್ಯಾಂಪ್ ನೋಡಿದ್ರೆ ನೀವು ಸಿ ಟೈಪ್ ಟೈಲ್ ಲ್ಯಾಂಪ್ ಬರುತ್ತೆ, LED ಟೈಲ್ ಲ್ಯಾಂಪು ವಿತ್ ನಿಮಗೆ LED ರಿಯರ್ ಲ್ಯಾಂಪು ಮತ್ತು ಇಂಡಿಕೇಟರ್ ಕೂಡ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯರ್ ಬಂಪರ್ ನೋಡಿದ್ರೆ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ವಿತ್ ಸ್ವಲ್ಪ ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇಲ್ಲೇ ಬರುತ್ತೆ. ಹಾಗೆ ರಿಯರ್ ಸೈಡಲ್ಲಿ ನಿಮಗೆ ವಿತ್ ಡಿಫಾಗರು ವಿತ್ ಹಾಗೆ ನಿಮಗೆ ವೈಪರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಐ ಸ್ಟಾಂಪ್ ಮೌಂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಸ್ಪಾಯ್ಲರ್ ಹತ್ರ ವಿತ್ ನಿಮಗೆ ಶಾರ್ಕ್ ಫಿನ್ ಆಂಟೆನಾ ಹಾಗೆ ರೂಫ್ ಸ್ಪಾಯ್ಲರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಬೂಟ್ ಸ್ಪೇಸ್ ನೋಡಿದ್ರೆ ನೀವು ಸೊ ಓವರಾಲ್ ನಿಮಗೆ ಬೂಟ್ ಸ್ಪೇಸ್ ನೋಡೋದಾದ್ರೆ 446 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಪಾರ್ಸೆಲ್ ಟ್ರೇ ನೋಡ್ತಾ ಇರ್ಬೋದು. ಕೆಲವೊಂದು ಗಾಡಿಗಳಲ್ಲಿ ಪಾರ್ಸೆಲ್ ಟ್ರೇ ಇಡೋಕ್ಕೆ ಜಾಗ ಇರಲ್ಲ, ನಾವು ಏನಾನ ಫುಲ್ಲು ಲಗೇಜ್ ಕ್ಯಾರಿ ಮಾಡ್ತೀವಿ ಅಂದರೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಸೆಲ್ ಟ್ರೇ ಇಡೋಕ್ಕೂ ಜಾಗ ಇದೆ. ವಿತ್ ನಿಮಗೆ ಪಾರ್ಸೆಲ್ ಟ್ರೇ ಬೇಕು ಅಂದಾಗ ಸೊ ಪಾರ್ಸೆಲ್ ಟ್ರೇನ ಸೊ ನೀವು ಈಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಇದೊಂದು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಹಾಗೆ ಸ್ಪೇರ್ ವೀಲ್ಗೆ ಬರೋದಾರೆ ನೀವು ವಿತ್ ನಿಮಗೆ ಇಲ್ಲಿ ಲೈಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಲಗೇಜು ಕೂಡ ಎರಡೂ ಸೈಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಚ್ 3 kgs ಬರುತ್ತೆ ಅಂತ ಹೇಳ್ಬೋದು. ಸೊ ಸ್ಪೇರ್ ವೀಲ್ ಕೂಡ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ 1 ಇಂಚ್ ಕಮ್ಮಿ ಬರುತ್ತೆ ಸ್ಪೇರ್ ವೀಲು. ನಿಮಗೆ ಕ್ರೋಮಿಯಂ ಡೋರ್ ಹ್ಯಾಂಡಲ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಕೂಲ್ ಫೀಚರ್ಸ್ ಏನಂದರೆ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಬರೋದಿಲ್ಲ. ಸೊ ಇದನ್ನೇ ನಿಮಗೆ 2 ಸಲ ಪ್ರೆಸ್ ಮಾಡಿದಾಗ ಸೊ ಅನ್ಲಾಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಮಿರರ್ ಕಂಟ್ರೋಲ್ಸು ಆಟೋ ಫೋಲ್ಡಿಂಗ್ ಮಿರರ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಬರುತ್ತೆ ನಿಮಗೆ. ಸೊ 4 ವಿಂಡೋಸ್ಗೂ ನಿಮಗೆ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಸೊ ಇದು ಒಂಥರ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು. ಮತ್ತು ನಿಮಗೆ ಮಿರರ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನು ಇನ್ನೊಂದು ಸ್ವಲ್ಪ ಐಟಮ್ಸ್ ಇಡೋ ಸ್ಪೇಸು ನಿಮ್ಗೆ ಇಲ್ಲಿ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಗ್ರೀನಿಶ್ ಟಚ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಟೆಕ್ಸ್ಚರ್ ಟೈಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ವಿತ್ ಇಲ್ಲಿ ಸ್ಪೀಕರ್ ಬರುತ್ತೆ ನಿಮಗೆ. ಹಾಗೆ 1 ಲೀಟರ್ ಬಾಟಲ್ ಹೋಲ್ಡರ್ ಬರುತ್ತೆ ವಿತ್ ನಮಗೆ ಸಮ್ ಐಟಮ್ಸ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲೊಂದು ಸ್ವಲ್ಪ ಸಿಲ್ವರ್ ಟಚ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮತ್ತು ಸಿಲ್ವರು. ಇಲ್ಲೊಂದಷ್ಟು ಟೆಕ್ಸ್ಚರ್ ಟೈಪ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ 6 ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಾನು ಹೇಳಿದಾಗೆ ಡ್ರೈವರ್ ಸೈಡು ಮತ್ತು ಪ್ಯಾಸೆಂಜರ್ ಸೈಡು ಎರಡು ಸೈಡು ನಿಮಗೆ ಅಡ್ಜಸ್ಟಬಲ್ ಬರುತ್ತೆ. ಸೊ ಸೀಟ್ಸು ಅಷ್ಟೇ ಕಂಫರ್ಟು ನೀವು ನೋಡೋದಾದ್ರೆ ಸೊ ನೀವು ನೋಡ್ಬೋದು ಬ್ಯಾಕ್ ಸಪೋರ್ಟ್ ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಬಕೆಟ್ ಸೀಟ್ ಕೊಟ್ಟಿದ್ದಾರೆ. ಸೊ ನೀವು ಲಾಂಗ್ ಡ್ರೈವನ್ನು ಡ್ರೈವ್ ಮಾಡಿರ್ಬೇಕಾದ್ರೆ ನಿಮಗೆ ಕಂಫರ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು AC ವೆಂಟ್ಸು ಯಾವ ರೀತಿ ಯೂನಿಕಾಗಿ ಕೊಟ್ಟಿದ್ದಾರೆ. ಸೊ ವಿತ್ ಕ್ರೋಮ್ ಟಚ್ಚು ಹಾಗೆ ನಿಮ್ಗೆ ಒಂಥರ ಎಕ್ಸಾಗಾನ್ ಟೈಪಲ್ಲಿ ಬರುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ವಿತ್ ಗ್ರೀನ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲೂ ಟೆಕ್ಸ್ಚರ್ಸ್ ಒಂದಷ್ಟು ಆ್ಯಡ್ ಮಾಡಿದ್ದಾರೆ. ಸೊ ಹೆಡ್ ಲ್ಯಾಂಪ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಬರುತ್ತೆ ನಿಮ್ಗೆ, ಆಟೋ ಹೆಡ್ ಲ್ಯಾಂಪ್ಸು. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸೊ ಆ ರೀತಿ ನಿಮಗೆ ಆಟೋ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಹಾಗೆ ಹೆಡ್ಲೈಟ್ ಥ್ರೋ ಕೂಡ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಸ್ಟೇರಿಂಗ್ ನೋಡ್ತಾ ಇರ್ಬೋದು. ನಂಗೆ ಸ್ಕೋಡಾದಲ್ಲಿ ತುಂಬ ಇಷ್ಟ ಆಗಿರೋ ಪಾರ್ಟ್ ಅಂದರೆ ಸ್ಟೇರಿಂಗ್ ವೀಲ್ ಅಂತಲೇ ಹೇಳ್ಬೋದು. ಸೊ ಸ್ಟೇರಿಂಗಲ್ಲಿ ನಿಮಗೆ 2 ಸ್ಪೋಕ್ಸ್ ಸ್ಟೇರಿಂಗ್ ವೀಲ್ ಬರುತ್ತೆ ವಿತ್ ನೀವು ನೋಡ್ತಾ ಇರ್ಬೋದು ಎಷ್ಟು ಡೀಟೇಲಿಂಗ್ ಆಗಿ ಕ್ರೋಮ್ ಟಚ್ ಕೊಟ್ಟಿದ್ದಾರೆ ಅಂತ. ಸೊ ಇದು ಇನ್ನೂ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ಗೆ ಇಲ್ಲಿ ಒಂಥರ ರೋಲರ್ ಥರ ಕೊಟ್ಟಿದ್ದಾರೆ. ಅದೊಂಥರ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು. ಅದರಲ್ಲೂ ನೋಡಿ ನಿಮಗೆ ಕ್ರೋಮ್ ಟಚ್ ಯಾವ ರೀತಿ ಬರುತ್ತೆ ಅಂತ. ಸೊ ವಿತ್ ವಾಯ್ಸ್ ಕಮೆಂಟ್ಸು ಹಾಗೆ ಟ್ರ್ಯಾಕ್ ಸೀಟ್ ಬಟನ್ನು. ಸೊ ಸ್ಕೋಡಾ ಲೋಗೋ ಇಂಟಿಗ್ರೇಟ್ ಮಾಡಿರೋದು ವಿತ್ ಪೇನ್ ಆಫ್ ಬ್ಲ್ಯಾಕ್ ಫಿನಿಷಲ್ಲಿ ಅವೆಲ್ಲ ಒಂದು ಡೀಟೇಲಿಂಗ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ADAS ಕಂಟ್ರೋಲ್ಸ್ದು ಸೊ ನೋಡ್ತಾ ಇರ್ಬೋದು. ನಿಮಗೆ ಕ್ರೂಸ್ ಕಂಟ್ರೋಲ್ಸ್ದು ಆಪ್ಷನ್ಸ್ ಕೂಡ ಯಾವ ರೀತಿ ಇದೆ ಅಂತ. ಹಾಗೆ MID ಕಂಟ್ರೋಲ್ಸ್ ಏನು ಸ್ಪೀಡೋಮೀಟರ್ ಕಂಟ್ರೋಲ್ಸ್ ಬರುತ್ತಲ್ಲ ಸೊ ಅದೆಲ್ಲ ಆಪ್ಷನ್ಸ್ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಕಡೆ ಇಲ್ಲಿ ಬೇಸಲ್ಲೂ ನೋಡೋದ್ರೆ ನಿಮಗೆ ವಿತ್ ಕ್ರೋಮ್ ಟಚ್ಚು ಹಾಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟಾಪ್ ಮಾಡಿ ಹೇಳ್ತೀನಿ ಯಾಕಂದರೆ
ಸೊ ನೀವು ನೋಡ್ತಾ ಇದ್ದರೆ ಇದು ಡಿಜಿಟಲ್ ಸ್ಪೀಡೋಮೀಟರ್ ಬರುತ್ತೆ. ಹಾಗೆ ನಿಮಗೆ ಅನಲಾಗ್ ಬೇಕು ಅಂದರೆ ಕೆಲವೊಬ್ಬರು ಅನಲಾಗ್ ಲವರ್ಸ್ ಇರ್ತಾರೆ, ಸೊ ಅವ್ರಿಗೆ ಅನಲಾಗ್ ಬೇಕು ಅಂದರೆ ಸೊ ಅನಲಾಗ್ ಥರ ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಆರ್ ಪಿ ಎಮ್ ನೋಡ್ಬೋದು ಅಂದರೆ ಆರ್ ಪಿ ಎಮ್ದು ಸೆಟ್ ಮಾಡ್ಕೋಬೋದು. ಸೊ ಹಾಗೆ ನೀವು ರೈಟ್ ಸೈಡಲ್ಲಿ ನಿಮಗೆ ಡಿಸ್ಟೆನ್ಸ್ ಟೈಮು ಮತ್ತು ಡ್ರೈವಿಂಗ್ ಡಾಟಾ, ಸೊ ಯಾವ ರೀತಿ ಡಾಟಾ ಬೇಕು ನಿಮಗೆ ಆ ರೀತಿ ಸೆಟ್ ಮಾಡ್ಕೋಬೋದು. ಮತ್ತು ಆ್ಯಾವ್ರೇಜ್ ಸ್ಪೀಡು, ಹಾಗೆ ಆಡಿಯೋ ಮತ್ತು ಟೆಲಿಫೋನು ಯಾವ ರೀತಿ ಬೇಕೋ ಆ ರೀತಿ ನೀವು ಸೆಟ್ ಮಾಡ್ಕೋಬೋದು. ಆಡಿಯೋ ಅಂದರೆ ಯಾವುದನ್ನು ಮ್ಯೂಸಿಕ್ ಪ್ಲೇ ಆಗ್ತಿದೆ ಸೊ ಅದ್ರ ಪ್ಲೇ ಆಗ್ತಿದೆ ಅಂತ ಹೇಳ್ಬೋದು. ಸೊ ಲೆಫ್ಟ್ ಸೈಡಲ್ಲಿ ನೀವು ರೈಟ್ ಸೈಡಲ್ಲಿ ಯಾವ್ದು ಸೆಟ್ ಮಾಡಿರ್ತಾ ಅದಾದಮೇಲೆ ಮತ್ತೆ ಲೆಫ್ಟ್ ಸೈಡ್ಗೆ ಯಾವುದನ್ನು ಬೇರೆದು ಬೇಕು ಅಂದರೆ ಸೊ ನೀವು ಅದನ್ನು ಲೆಫ್ಟ್ ಸೈಡಲ್ಲಿ ಸೆಟ್ ಮಾಡ್ಕೋಬೋದು. ಸೊ ನೋಡಿ ಡ್ರೈವಿಂಗ್ ಡಾಟಾ ಸೆಟ್ ಮಾಡ್ತದೆ, ಡ್ರೈವಿಂಗ್ ಡಾಟಾ ಲೆಫ್ಟ್ ಸೈಡಲ್ಲಿ ಸೆಟ್ ಆಯಿತು ನಮಗೆ. ಸೊ ಆ ರೀತಿ ಇದೆ. ಸೊ ಹಾಗೆ ನಿಮಗೆ ರೈಟ್ ಸೈಡ್ ಕೆಳಗಡೆ ರೈಟ್ ಸೈಡಲ್ಲಿ ನಿಮ್ಗೆ ಫ್ಯೂಲ್ ಇಂಡಿಕೇಟರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಟರ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಟ್ರಿಪ್ ಮೀಟ್ರು, ಸೊ ಓವರಾಲ್ ಎಷ್ಟು ಓಡಿದೆ ಅನ್ನೋದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸೊ ಟೆಂಪ್ರೇಚರ್ದು ಗಾಡಿ ಏನು ಹೀಟಲ್ಲಿದೆ ಅನ್ನೋದು ಟೆಂಪ್ರೇಚರ್ ಬರುತ್ತೆ ಅಂತ ನೋಡ್ಬೋದು. ಸೊ ಹಾಗೆ ನಿಮಗೆ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ನೋಡಿ, ಐಡಿಯಲ್ ಸಿಸ್ಟಮು ಆ್ಯಕ್ಟಿವೇಟ್ ಆಗಿದೆ ಅಂತ ಬರ್ತದೆ, ಸ್ಟಾಪ್ ಆಗಿದೆ ಅಂತ. ಸೊ ಇದು ಆ್ಯಕ್ಟಿವೇಟ್ ಮಾಡಿದ್ರೆ ಇಷ್ಟು ಡಿಆ್ಯಕ್ಟಿವೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಇದು ಆ್ಯಕ್ಟಿವೇಟ್ ಆಗಿದೆ ಅಂತ ಬರುತ್ತೆ. ಸೊ ನಿಮ್ಗೆ ಏನಾನ ಗಾಡಿ ಏನಾನ ಸಿಗ್ನಲ್ಗಳಲ್ಲಿ ರನ್ನಿಂಗಲ್ಲಿ ಇದ್ದಾಗ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ. ಮತ್ತು ನೀವೇನಾನ ಬ್ರೇಕ್ ಗೀಕ್ ಪ್ರೆಸ್ ಮಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಅಂತ ಹೇಳ್ಬೋದು. ಸೊ ನೀವು ಮ್ಯೂಸಿಕ್ ಸಿಸ್ಟಮ್ ನೋಡೋದ್ರೆ ನಿಮಗೆ ಆಪಲ್ ಕಾರ್ಪ್ಲೇ ಕನೆಕ್ಟ್ ಆಗಿದೆ. ಸೊ ಆಪಲ್ ಕಾರ್ಪ್ಲೇದು ನೀವು ಮ್ಯಾಪ್ಸ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಮ್ಯೂಸಿಕಲ್ಲೂ ನೋಡ್ತಾ ಇರ್ಬೋದು, ನೀವು ಮ್ಯೂಸಿಕ್ ಕೂಡ ಯೂಸ್ ಮಾಡ್ಬೋದು. ವಿತ್ ಸೌಂಡ್ ಸಿಸ್ಟಮ್ ನೋಡ್ತಾ ಇರ್ಬೋದು, ಸ್ಪೀಕರಲ್ಲಿ ವಿತ್ 4 ಸ್ಪೀಕರ್ ವಿತ್ 2 ಟ್ವಿಟರ್ ಕೊಟ್ಟಿರೋದ್ರಿಂದ ಸೊ ಮ್ಯೂಸಿಕ್ ಸಿಸ್ಟಮ್ ಸೌಂಡ್ ಸಿಸ್ಟಮು ಅಷ್ಟೇ ರೀತಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಕಾಲ್ ಕೂಡ ಕನೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಆ್ಯಪ್ಸ್ಗಳಲ್ಲೂ ನೀವು ನೋಡಿದ್ರೆ ಡ್ರೈವಿಂಗ್ ಡಾಟಾ ಕೂಡ ಬರುತ್ತೆ. ಹಾಗೆ ನಿಮಗೆ ಆ್ಯಪಲ್ ಕಾರ್ಪ್ಲೇ ಮತ್ತು ನ್ಯಾವಿಗೇಷನ್ ನಿಮ್ಗೆ ಸಪ್ರೇಟಾಗಿ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಅದು ಲಾಗಿನ್ ಆದರೆ ಮಾತ್ರ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಐಫೋನ್ದು ಏನು ಕನೆಕ್ಟ್ ಆಗಿದೆಯಲ್ಲ ಅದರ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಹಾಗೆ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಕ್ವಿಕ್ ಸೆಟ್ಟಿಂಗ್ಸಲ್ಲಿ ನೀವು ಟೋಟಲಾಗಿ ಕನೆಕ್ಟ್ ಮಾಡ್ಕೋಬೋದು ಡಿವೈಸ್ಗಳ್ನ ನೋಡ್ತಾ ಇರ್ಬೋದು. ನಿಮ್ಗೆ 5 ಡಿವೈಸು ಓವರಾಲ್ ನೀವು ಕನೆಕ್ಟ್ ಮಾಡ್ಕೋಬೋದು. ಹಾಗೆ ಸ್ಕ್ರೀನ್ ಆ್ಯಂಡ್ ಆಫು, ಮತ್ತು ನೀವು ಸ್ಕ್ರೀನ್ ಆಫ್ ಮಾಡಿದ್ರೆ ಸ್ಕ್ರೀನ್ ಆಫ್ ಮಾಡ್ಕೋಬೋದು. ಹಾಗೆ ವಿತ್ ಆಡಿಯೋ ಮಿಕ್ಸು ಅಷ್ಟೇ ನೀವು ನೋಡ್ತಾ ಇರ್ಬೋದು. ಬೇಸ್ ಯಾವ ರೀತಿ ಬೇಕು ನಿಮಗೆ ಆ ರೀತಿ ಬೇಸ ಅಡ್ಜಸ್ಟ್ ಮಾಡ್ಕೋಬೋದು. ವಿತ್ ಪಾಪ್ ಮ್ಯೂಸಿಕ್ಗಳಿಗೆ ಯಾವ ರೀತಿ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಹಾಗೆ ಬ್ಯಾಲೆನ್ಸ್ ಅನ್ನೋದು ಒಂದು ಬ್ಯಾಲೆನ್ಸರ್ ಒಂದಿದೆ. ಸೊ ನಿಮ್ಗೆ ಯಾವ ಕಡೆ ಬೇಕು ನಿಮಗೆ ಸಿಸ್ಟಮ್ ಸೌಂಡು, ಸೊ ಆ ರೀತಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಕೆಲವೊಂದು ಟೈಮ್ ನೀವು ಡ್ರೈವಿಂಗ್ ಒಬ್ಬರೇ ಹೋಗ್ತಾಯಿದ್ರೆ ಸೊ ರೈಟ್ ಸೈಡಲ್ಲಿ ಮಾತ್ರ ಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಫ್ಯಾಮಿಲಿ ಹೋಗ್ತಾಯಿದ್ರೆ ಅವ್ರಿಗೆ ರಿಯರ್ ಸೈಡು ಅವಶ್ಯಕತೆ ಇರೋಲ್ಲ. ಸೊ ಫ್ರಂಟ್ ಸೈಡ್ ಮಾತ್ರ ನಾವು ಇದು ಮಾಡಿದ್ರೆ ಫ್ರಂಟ್ ಸೈಡ್ ಸ್ಪೀಕರ್ಗಳು ಮಾತ್ರ ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಪ್ರೊಫೈಲ್ ಸೆಟ್ಟಿಂಗ್ಸು ನೀವೇನೋ ಪ್ರೊಫೈಲ್ಸ್ ಎಲ್ಲ ಇದು ಮಾಡಿದ್ರೆ ಅದು ಸೆಟ್ಟಿಂಗ್ಸ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ಆ್ಯಂಬಿಯೆಂಟ್ ಲೈಟಿಂಗ್ ಕೂಡ ನಿಮಗೆ ಯಾವ ರೀತಿ ಬೇಕು ನಿಮ್ಗೆ ಆ ರೀತಿ ಆ್ಯಂಬಿಯೆಂಟ್ ಲೈಟಿಂಗ್ಸ್ ಕೂಡ ಸೆಟ್ ಮಾಡ್ಕೋಬೋದು. ಹಾಗೆ ಮೀಡಿಯಾ ಸೆಟ್ಟಿಂಗ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ವಿತ್ ಸಿಸ್ಟಮ್ ಸೆಟ್ಟಿಂಗ್ಸು, ಬ್ಲೂಟೂತ್ ಫೋನು, ಆಡಿಯೋ ಅದೆಲ್ಲ ಸೆಟ್ಟಿಂಗ್ಸ್ಗಳೆಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫೋನ್ದು ನೋಟಿಫಿಕೇಷನ್ಸ್ ಕೂಡ ಇಲ್ಲೇ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಆ್ಯಪ್ ಸೆಟ್ಟಿಂಗ್ಸ್ ಕೂಡ ನಿಮಗೆಲ್ಲ ಇಂಟಿಗ್ರೇಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಪವರ್ ಆ್ಯಂಡ್ ಆನ್ ಆ್ಯಂಡ್ ಆಫ್ ಬಟನು, ವೈಫೈ ಕನೆಕ್ಟಿವಿಟಿ ಕೂಡ ಇಲ್ಲೇ ಇದೆ. ಸೊ ವಾಲ್ಯೂಮ್ ಸೆಟ್ಟಿಂಗ್ಸ್ ಕೂಡ ಎಲ್ಲ ಸ್ಕ್ರೀನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಆನ್ ಬೇಕು ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆನ್ ಮಾಡ್ಕೋಬೋದು, ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆಫ್ ಕೂಡ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಎ ಸಿ ಇದು ನೋಡ್ತಾ ಇರ್ಬೋದು. ನಿಮಗೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಲಾಸ್ಟ್ ಎಡ್ಜಲ್ಲಿ ಎಕ್ಸಗಾನ್ ಟೈಪಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಇರೋದು ನಿಮಗೆ ಫುಲ್ಲು ಒಂದೇ ಇದು ಕೊಟ್ಟಿದ್ದಾರೆ, ಬಟ್ 2 ಥರ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ವಿತ್ ಕ್ರೋಮ್ ಟಚ್ ಕೂಡ ಬರುತ್ತೆ ಇಲ್ಲಿ. ಹಾಗೆ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಏನು ಡೀಟೇಲಿಂಗ್ ಕೊಟ್ಟಿದ್ದಾರೆ. ಇದಂತೂ ಸಖತ್ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಫ್ರಂಟ್ 2 ಸೀಟ್ಗೂ ವೆಂಟಿಲೇಷನ್ಸ್ ಬರುತ್ತೆ. ಹಾಗೆ ಹಜಾರ್ಡ್ ಲೈಟು ವಿತ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇದು ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎ ಸಿ ಕಂಟ್ರೋಲ್ಸ್ದೆಲ್ಲ ನಿಮಗೆ ಇಲ್ಲಿ ನಾರ್ಮಲಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಏರ್ ಕೇರು ಮತ್ತು ಇವೆಲ್ಲ ನಿಮಗೆ ಆಪ್ಷನ್ಸ್ ಇಲ್ಲೇ ಬರುತ್ತೆ. ಆಟೋಮೆಟಿಕ್ ಎ ಸಿ ಕಂಟ್ರೋಲ್ಸ್ ಎಲ್ಲ ಸೊ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಮ ಪ್ಯಾಸೆಂಜರ್ ಏರ್ ಬ್ಯಾಗ್ದು ನಿಮ್ಗೆ ಡಿಸ್ಪ್ಲೇ ಆನ್ ಬೇಕು ಅಂದರೆ ಸೊ ಆನ್ ಥರನೂ ನಾವು ಮಾಡ್ಕೋಬೋದು. ಸೊ ವಿತ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ 2. ಸೊ ಅದಂತೂ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಹಾಗೆ ನಿಮಗೆ ಟೈಪ್ ಸಿ ಜೊತೆಗೆ ನಿಮ್ಗೆ ಇಲ್ಲಿ ಒಂದು 12 ವೋಲ್ಟ್ಸ್ ಸಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದು DSG ಗೇರ್ ಬಾಕ್ಸ್ ಆಗಿರೋದ್ರಿಂದ ಗೇರ್ ಬಾಕ್ಸೆಲ್ಲ ನೋಡಿ ಒಂದಷ್ಟು ಕ್ರೋಮ್ ಟಚ್ ಕೊಟ್ಟು ಹೆಂಗೆ ಒಂಥರ ಪ್ರೀಮಿಯಂ ಲುಕ್ ಕೊಡೋಣ ಅಂದ್ಬಿಟ್ಟು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಈ ಕಡೆ ಸೈಡ್ ಟಚ್ಚಲ್ಲಿ ನಿಮ್ಗೇನು ಡೋರಲ್ಲಿ ಗ್ರೀನ್ ಕಲರ್ ಟಚ್ ಕೊಟ್ಟಿದ್ರು ಸೊ ಅದನ್ನು ನಿಮ್ಗೆ ಸೆಂಟ್ರಲ್ ಕನ್ಸೋಲಲ್ಲೂ ಸೊ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲೂ ಅಷ್ಟೇ ನಿಮಗೆ ಕೀ ಇಡೋಕ್ಕೆ ಸೊ ಸ್ಪೇಸು, ಇಲ್ಲಾಂದರೆ ಸೊ ಫೋನ್ನು ಇಟ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಈ ಫೋನ್ನು ಕೂಡ ನೀವು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿ ಈ ಥರ ಇಟ್ಕೋಬೋದು ಈಸಿ ರೀಚಬಲ್ಗೆ. ಸೊ ಅದೆಲ್ಲ ಒಂದು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನಿಮ್ಗೆ ಇಲ್ಲಿ ಕಪ್ ಹೋಲ್ಡ್ರದು
ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಏನಾರ ಬಾಟಲ್ ಗಿಟ್ಟಲ್ಲಿ ಇಟ್ಟರೆ ಸೊ ಗ್ರಿಪ್ಪಾಗಿ ಕುತ್ಕೊಳ್ಳಿ ಅಂದ್ಬಿಟ್ಟು ಒಂದಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ 2 ಇಡಕ್ಕೂ ಕೊಟ್ಟಿದ್ದಾರೆ. ವಿತ್ ನಿಮಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಸೆಂಟ್ರ್ ಕನ್ಸೋಲಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ಸಫಿಷಿಯೆಂಟ್ ಎನಫ್ ಸ್ಪೇಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಲೆದರ್ದು ವಿತ್ ಅಡ್ಜಸ್ಟೇಬಲ್ ಆರ್ಮ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಒಂದಷ್ಟು ಕೂಲಾಗಿ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ವಿತ್ ಗ್ಲೋ ಬಾಕ್ಸ್ ಬರೋದಾರೆ ನಿಮ್ಗೆ ಇಲ್ಲಿ ನೋಡಿ ಸನ್ಗ್ಲಾಸ್ ಹೋಲ್ಡರು ವಿತ್ ಗ್ಲೋ ಬಾಕ್ಸ್ ಅಂತೂ ತುಂಬ ಸಫಿಷಿಯೆಂಟ್ ಎನಫ್ ಅಂತಲೇ ಹೇಳ್ಬೋದು. ಸಖತ್ತು ಸಫಿಷಿಯೆಂಟ್ ಎನಫು ವಿತ್ ನಿಮಗೆ ಕೂಲ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಕೂಲಿಂಗ್ ಆಪ್ಷನ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಟೆಕ್ಸ್ಚರ್ನ ಯಾವ ರೀತಿ ಕ್ಯಾರಿ ಓವರ್ ಮಾಡಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ಬ್ಲ್ಯಾಕು ಇದೊಂಥರ ವೈಟ್ ಕಲರಲ್ಲಿ ವೈಟಲ್ಲಿ ನಿಮ್ಗೆ ಟೆಕ್ಸ್ಚರಾಗಿ ಇದು ಕೊಟ್ಟಿದ್ದಾರೆ. ವಿತ್ ಸ್ಕೋಡಾ ಕೂಡ ಲೋಗೋ ಬರುತ್ತೆ ನೋಡ್ತಾ ಇರ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಗ್ರೀನ್ ಟಚ್ ಕೂಡ ಕೊಟ್ಟಿದ್ದಾರೆ. ಸೊ ಒಂಥರ ಟ್ರೈ ಕಲರಲ್ಲಿ ಸಖತ್ ಲುಕ್ಕಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ IRVM ಬರೋದಾರೆ ಆಟೋಮೆಟಿಕ್ IRVM ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ಮ್ಯಾನ್ಯಲಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿಲ್ಲ, ಆಟೋಮೆಟಿಕ್ಕಾಗಿ ಬರುತ್ತೆ. ವಿತ್ ಲೈಟ್ಸ್ ನಿಮ್ಮದು ನೀವು ನೋಡ್ತಾ ಇರ್ಬೋದು ಲೈಟ್ಸ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ. ಸೊ ಇದು ಒಂದು ಒಳ್ಳೆ ಆಪ್ಷನ್ಸ್ ಅಂತ ಹೇಳ್ಬೋದು. ವಿತ್ LED ಬರುತ್ತೆ ನಿಮಗೆ. ಸೊ ವಿತ್ ಸನ್ರೂಫ್ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸನ್ರೂಫ್ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸನ್ ವೈಸರ್ಸ್ ಬರೋದಾರೆ ನಿಮಗೆ ಡ್ರೈವರ್ ಸೈಡಲ್ಲಿ ಯಾವುದೇ ರೀತಿ ವ್ಯಾನಿಟಿ ಮಿರರ್ ಸಿಗೋದಿಲ್ಲ. ಸೊ ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಬರುತ್ತೆ ಅಂತ ಹೇಳ್ಬೋದು. ಸೊ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರಲ್ಲಿ ನೀವು ನೋಡೋದಾರೆ ಕ್ರೋಮ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಕ್ರೋಮ್ ಏನು ಫ್ರಂಟಲ್ಲಿ ಲುಕ್ ಬಂದಿತ್ತಲ್ಲ ಅದೇ ರೀತಿ ಬರುತ್ತೆ. ಸೊ ಇಲ್ಲೂ ಒಂದಷ್ಟು ಡೀಟೇಲಿಂಗ್ ಗ್ರೀನ್ ಕಲರ್ ಎನ್ಹ್ಯಾನ್ಸ್ ಕೊಟ್ಟಿದ್ದಾರೆ. ಸೊ ಟೆಕ್ಸ್ಚರ್ದೆಲ್ಲ ತುಂಬ ಕೂಲ್ ಎನಫ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಸಾಫ್ಟ್ ಟಚ್ ಬರುತ್ತೆ. ವಿತ್ ನೀವು ಇಲ್ಲಿ ಪ್ಯಾಸೆಂಜರ್ ಸೈಡಲ್ಲೂ ನಿಮಗೆ ಮೊಬೈಲಲ್ಲೇ ಇಟ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಆಟೋ ಅಪ್ ಆ್ಯಂಡ್ ಡೌನು ಆಪ್ಷನ್ಸ್ ಬರುತ್ತೆ. ವಿತ್ ಬಾಟಲ್ ಹೋಲ್ಡರ್ಸ್ ಅಷ್ಟೇ. ಕೆಲವೊಂದು ಗಾಡಿಗಳಲ್ಲಿ ನಿಮಗೆ ರಿಯರ್ ಸೈಡಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ಸು ಸ್ಪೇಸು ಇಷ್ಟೊಂದು ಬರೋದಿಲ್ಲ. ಬಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿತ್ ಸ್ಪೀಕರ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗಿದೆ. ಸೊ ಹಾಗೆ ರಿಯರ್ ಸೈಡ್ ಸೀಟ್ ಕಂಫರ್ಟ್ ನೋಡೋದಾರೆ ನೀವು. ಸೊ ಫ್ರಂಟಲ್ಲಿ ನನ್ನ ಹೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಥೈ ಸಪೋರ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ವಿತ್ ನೀ ರೂಮ್ ಅಂತೂ ಸಫಿಷಿಯೆಂಟ್ ಎನಾಮು. ಹಾಗೆ ಹೆಡ್ ರೂಮು ಅಷ್ಟೇ ತುಂಬ ಚೆನ್ನಾಗಿ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಈ ರಿಯರ್ ಸೀಟಲ್ಲಿ ಏನು ತುಂಬ ಕೂಲ್ ಫೀಚರ್ಸ್ ಅಂದರೆ ಸೊ ನಿಮಗೆ ಫ್ರಂಟಲ್ಲಿ ಏನು ಡ್ರೈವರ್ಗೆ ಬಕೆಟ್ ಥರ ಸೀಟ್ ಕೊಟ್ಟಿರ್ತಾರಲ್ಲ ಸೊ ಆ ರೀತಿ ನಿಮಗೆ ರಿಯರ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಕೆಟ್ ಥರ ಕೊಟ್ಟಿದ್ದಾರೆ. ಸೊ ನೀವೆಲ್ಲನ ಲಾಂಗ್ ಡ್ರೈವ್ ಹೋಗ್ಬೇಕಾರೆ ಸೊ ಇದು ಒಂದಷ್ಟು ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ 3 ಜನಕ್ಕೂ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೊ ಹಾಗೆ ಸೆಂಟ್ರಲ್ ನಿಮಗೆ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಇದರಲ್ಲಿ 5 ಪ್ಯಾಸೆಂಜರ್ಸ್ ಹೋಗೋಕ್ಕೆ ಅಷ್ಟೊಂದು ಕಂಫರ್ಟ್ ಆಗೋದಿಲ್ಲ. ಸೊ 4 ಪ್ಯಾಸೆಂಜರ್ಸ್ಗೆ ತುಂಬ ಡ್ರೈವ್ ಹೋಗೋಕ್ಕಾಗಲಿ ಮತ್ತು ಲಾಂಗ್ ಡ್ರೈವ್ ಹೋಗೋಕ್ಕಾಗಲಿ ತುಂಬ ಕಂಫರ್ಟ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರ್ AC ವೆಂಟ್ಸ್ ಕೂಡ ನೋಡ್ತಾ ಇರ್ಬೋದು. ಇದರಲ್ಲೂ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ವಿತ್ ಕ್ರೋಮ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರಿಯರಲ್ಲಿ ನಿಮಗೆ ವಿತ್ Type-C ಚಾರ್ಜರ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಇಲ್ಲಿ ಪಾಕೆಟ್ ಹೋಲ್ಡರ್ಸ್ ಕೂಡ ಬರುತ್ತೆ. ಕೆಲವೊಂದು ಎಲ್ಲ ಗಾಡಿಗಳಲ್ಲೂ ಬರೀ ಪಾಕೆಟ್ ಹೋಲ್ಡರ್ಸ್ ಕೊಡ್ತಾರೆ. ಇಲ್ಲಿ ನಿಮಗೆ ಫೋನ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಫೋನ್ ಇಡ್ಬೋದು. ಸೊ ಅದೊಂದು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ರಿಯರ್ ಸೈಡಲ್ಲೂ 2 ನೋಡಿ ಕೆಲವೊಂದು ಗಾಡಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಸಿಂಗಲ್ ಲೈಟ್ ಕೊಡ್ತಾರೆ. ಸೊ ನಿಮಗೆ 2 ಲ್ಯಾಂಪ್ ಕೊಟ್ಟಿದ್ದಾರೆ, LED ಲ್ಯಾಂಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಗ್ರ್ಯಾಬ್ ಹ್ಯಾಂಡಲ್ ಸಿಗುತ್ತೆ. ವಿತ್ ನಿಮಗೆ ಕೋಟ್ ಹುಕ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ ಸ್ಟ್ಯಾಂಡರ್ಡಾಗಿ 6 ಏರ್ ಬ್ಯಾಗ್ಸು ಬೇಸ್ ವೇರಿಯಂಟಿಂದನೇ ಬರುತ್ತೆ. ಸೊ ಓವರಾಲ್ ನಿಮಗೆ ಕಾಂಪ್ಯಾಕ್ಟ್ SUV ಹೋಲಿಸಿದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ಎಕ್ಸ್ ಶೋರೂಮು 9.79 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರ್ಯಾರು ನಿಮಗೆ ಸ್ಕೋಡಾ ಜರ್ಮನ್ ಫ್ಯಾನ್ಸ್ ಇದ್ದೀರಾ ವಿತ್ ಯುರೋಪಿಯನ್ ಸ್ಟ್ರಕ್ಚರ್ ಬೇಕು ಅಂತ ಹೇಳಿದ್ರೆ ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ಸೊ ಮತ್ತೆ ನಮ್ಮ ಮನೆ ಭೇಟಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.